ತುಂಬ ಜನಕ್ಕೆ ಕನ್ಫ್ಯೂಸ್ ಇತ್ತು. ಈ ವಿಡಿಯೋ ನೋಡಿದ್ಮೇಲೆ ಅವ್ರ ಕನ್ಫ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ಊರಿಗೆ ಹೊರಟಿದ್ದು ಅಂತ ಅಂದ್ವಲ್ಲ, ಇನ್ನು ನಮ್ಮೂರಿಗೆ ಇಲ್ಲಿ ಮೇಲೆ ಕೆಲ್ಲೂರ ಮೇಲೆ ಹೋಗ್ಬೇಕಲ್ಲ, ಹಾಗಾಗಿ ಕೆಲ್ಲೂರು ಗೌರಮ್ಮನಿಗೂ ಈ ವರ್ಷ ಬಂದು ನೋಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದು ಆಲ್ರೆಡಿ ಸಂಜೆ 5:30 ಆಗಿತ್ತು. ಸೂರ್ಯ ಕೂಡ ಮುಳುಗ್ತಾ ಇದ್ದ. ಇನ್ನೇನು ಈ ಕೆಲ್ಲೂರು ಗೌರಮ್ಮಗೂ ಕೂಡ ಇವತ್ತು ಲಾಸ್ಟ್ ಡೇ. ಮತ್ತು ಕೆಲ್ಲೂರು ಗೌರಮ್ಮ ತುಂಬ ಫೇಮಸ್ ದೇವರು ಅಂತಲೇ ಹೇಳ್ಬೋದು. ತುಂಬ ದೂರದ ಊರಿಂದನೂ ಕೂಡ ಬರ್ತಾರೆ. ನಾವಿಲ್ಲಿ ಹತ್ತತ್ರದಲ್ಲೇ ಇಟ್ಕೊಂಡು ಈ ವರ್ಷ ಹೋಗೋಕ್ಕಾಗಲಿಲ್ಲ. ಪ್ರತಿ ವರ್ಷ ಮಿಸ್ ಮಾಡ್ದೇ ಬರ್ತಿದ್ದೆ. ಈ ವರ್ಷ ನೋಡ್ತೀನೋ ನೋಡಲ್ವ ಅಂದ್ಕೊಂಡು ಲಾಸ್ಟ್ಗೂ ಕೂಡ ಗೌರಮ್ಮ ಹೊರಡೋ ದಿನವೇ ಬಂದು ನೋಡೋಂಗಾಯಿತು. ತುಂಬಾ ಚೆನ್ನಾಗಿ ಜಾತ್ರೆ ಎಲ್ಲನೂ ಕೂಡ ಕಟ್ಟಿದ್ರು. ಇನ್ನು ನೈಟು ಆರ್ಕೆಸ್ಟ್ರಾ ಮತ್ತು ರಸಮಂಜರಿ ಕಾರ್ಯಕ್ರಮ, DJ ಎಲ್ಲ ಕೂಡ ಇರುತ್ತಂತೆ. ನೈಟಂತೂ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಬೆಳಗ್ಗೆ ಮೆರವಣಿಗೆಗೆ ಇಲ್ಲೂ ಕೂಡ ಮಂಟಪ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಇನ್ನು ಗುಡಿ ಒಳಗೆ ಹೋಗಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಹೋದ ವರ್ಷ ಮಾತ್ರ ಸಖತ್ ರಶ್ ಇತ್ತು. ಬಟ್ ಈ ವರ್ಷ ಬಿಡೋ ದಿನ ಬಂದಿದ್ದರಿಂದ ರಶ್ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ಗೌರಿ ದರ್ಶನ ಆಯಿತು. ಸ್ವಲ್ಪ ಹೊತ್ತು ಗುಡಿಲಿ ಕೂತಿದ್ದು, ಹಂಗೇ ಬರ್ತಾ ಏನಾದರೂ ತಿನ್ನೋಣ ಅಂತ ಹೇಳಿ ಚುರುಮುರಿನ ತಿಂದು, ಮತ್ತು ನೈಟು ಕಾರ್ಯಕ್ರಮಕ್ಕೆ ಸ್ಟೇಜ್ ಎಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ರು. ಅದನ್ನೆಲ್ಲನೂ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅಲ್ಲಿಂದ ನಾವು ಊರಿಗೆ ಹೊರಟು. ಮತ್ತು ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಇತ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗಲಿಂದ ನಿನ್ನೆದು ಅದು ಹೊಸಕೋಟೆ ಗೌರಮ್ಮ, ಕೆಲ್ಲೂರು ಗೌರಮ್ಮನ ಅಂತ ತುಂಬ ಜನ ಕೇಳ್ತಿದ್ರು. ಇವಾಗ ನಿಮ್ಮ ಕನ್ಫ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಕೆಲ್ಲೂರವ್ರು ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ. ಮತ್ತು ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಪೇಜ್ನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಾನು ಯೂಟ್ಯೂಬ್ ಚಾನಲ್ ಕೂಡ